ಎಲ್ಲರಿಗೂ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದು ನಾನು ಭಾರತದ ದೇವನದಿ, ಭಾರತದ ಜೀವನದಿ, ಭಾರತದ ಪರಮ ಪವಿತ್ರ ಶ್ರದ್ಧಾ ನದಿ ಗಂಗಾ ನದಿಯ ಬಗ್ಗೆ ಕೆಲವು ವಿಚಾರಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ನರ್ಮದಾ ಜಲಸ್ಮಿನ್ ಸನ್ನಿಧಿಂ ಕುರು ಎಂಬ ಪವಿತ್ರ ಉಕ್ತಿಯಂತೆ ಭಾರತದ ದೇವನದಿ ಗಂಗಾ ನದಿ ಹಿಮಾಲಯದ ತಪ್ಪಲಿನ ಗಂಗೋತ್ರಿ ಎಂಬಲ್ಲಿ ಜನಿಸಿ ದಿವ್ಯ ರಸ ವಾಹಿನಿಯಾಗಿ ಸುಮಾರು ಸಮುದ್ರ ಮಟ್ಟದಿಂದ 13,800 ಚದುರ್ ಅಡಿಗಳಷ್ಟು ಎತ್ತರದಲ್ಲಿದ್ದು ಸುಮಾರು 2,500 ಚದುರ್ ಕಿಲೋಮೀಟರ್ಗಳಷ್ಟು ದಿವ್ಯ ರಸ ವಾಹಿನಿಯಾಗಿ ಹರಿಯುವ ಮೂಲಕ ಪ್ರಾಚೀನ ಹೆಸರು ಇಂದಿನ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಗಂಗಾ ನದಿ ಕೇವಲ ನದಿಯಾಗಿರದೆ ಎಲ್ಲ ಭಾರತೀಯರ ಪಾಲಿಗೆ ಅತ್ಯಂತ ಪರಮ ಪವಿತ್ರ ಶ್ರದ್ಧಾ ಕೇಂದ್ರವಾಗಿ ಗಂಗೆ ನಮಗೆ ಮುಕ್ತಿ ಮೋಕ್ಷಗಳ ಭಕ್ತಿಯ ಪ್ರತೀಕ. ಈ ಮಹಾನದಿಯು ದೇಶದ ಸಾಂಸ್ಕೃತಿಕ, ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಪರಮ ಶ್ರದ್ಧಾ ಕೇಂದ್ರವೂ ಹೌದು. ಗಂಗೆಯನ್ನು ದಾಟುವುದೆಂದರೆ ಜನನ ಮರಣಗಳ ಚಕ್ರವನ್ನು ದಾಟಿದ ಹಾಗೆ. ಗಂಗೆಯ ಒಂದು ಗುಟುಕು ತೀರ್ಥವನ್ನು ಸೇವಿಸಿದವರ ಬಳಿ ಯಮದೂತರು ಸುಳಿಯುವುದಿಲ್ಲ ಎಂಬ ನಂಬಿಕೆ ನಮ್ಮ ಸಮಾಜದಲ್ಲಿದೆ. ಗಂಗಾ ನದಿ ನಮ್ಮ ಪಾಲಿಗೆ ಬರಿಯ ನೀರಲ್ಲ, ಅದು ನಮ್ಮ ರಾಷ್ಟ್ರದ ಉಸಿರು. ಮೈ ಮನಗಳನ್ನು ಪಾವನಗೊಳಿಸುವ ದಿವ್ಯ ರಸ ವಾಹಿನಿ. ಭೂಮಿಯಲ್ಲಿ ಗಂಗೆಯಾಗಿ, ಸುರಲೋಕದಲ್ಲಿ ಅಲಕ್ಯನಂದೆಯಾಗಿ, ಪಿತೃಲೋಕದಲ್ಲಿ ವೈತರಣಿಯಾಗಿ ಹರಿದು ಈ ಕಾರಣದಿಂದಾಗಿ ಈ ನದಿಯನ್ನು ತ್ರಿಪಥಗ ಎಂದು ಕರೆಯಲಾಗಿದೆ. ಗಂಗೆಗೆ ಸಮನಾದ ತೀರ್ಥವಿಲ್ಲ, ಕೇಶವನಿಗೆ ಹಿರಿದಾದ ದೇವರಿಲ್ಲ ಎಂಬ ಉಕ್ತಿ ಮಹಾಭಾರತದಲ್ಲಿಯೂ ಸಹ ಉಲ್ಲೇಖಿತವಾಗಿದೆ. ಆದ್ದರಿಂದಲೇ ದೇವರು ಭಗವಂತನೆನಿಸಿಕೊಂಡ ಶ್ರೀಕೃಷ್ಣ ಪರಮಾತ್ಮ ಗಂಗೆಯನ್ನು ನದಿಗಳಲ್ಲಿ ಜಾಹ್ನವಿ ಎಂದು ಉಲ್ಲೇಖಿಸಿದ್ದಾರೆ, ನದಿಗಳಲ್ಲಿ ಜಾಹ್ನವಿ ಎಂದು ವರ್ಣಿಸಿದ್ದಾರೆ. ಗಂಗಾ ಜಲದಲ್ಲಿ ಒಂದು ಅಪೂರ್ವ ಗುಣವಿದೆ. 100 ವರ್ಷ ಇದ್ದರೂ ಸಹ ಗಂಗಾ ನದಿಯ ನೀರು ಕೆಡುವುದಿಲ್ಲ ಎಂಬ ಉಲ್ಲೇಖವನ್ನು ಡಚ್ ಪ್ರವಾಸಿ ಫ್ರಾನ್ಸಿಸ್ಕೋ ವೆಲ್ಸಾರ್ಟ್ ತನ್ನ ಕೃತಿಯಲ್ಲಿ ಉಲ್ಲೇಖಿಸಿದ್ದಾನೆ. ಗಂಗಾ ನದಿಗೆ ಅನೇಕ ಹೆಸರುಗಳಿವೆ. ಮಂದಾಕಿನಿ, ಭಾಗೀರಥಿ, ಅಲಕ್ಯನಂದ, ಅನೇಕ ಹೆಸರುಗಳಿವೆ. ಮುಂದೆ ಪ್ರಯಾಗದಲ್ಲಿ ಗಂಗೆ ಯಮುನೆಯರೊಂದಿಗೆ ಗುಪ್ತಗಾಮಿನಿಯಾಗಿ ಸರಸ್ವತಿಯು ಬಂದು ಸೇರಿಕೊಳ್ಳುತ್ತಾಳೆ. ಆ ನದಿಯನ್ನು ಇಂದು ಭಾರತದ ಪರಮ ಪವಿತ್ರ 3 ನದಿಗಳ ಸಂಗಮವನ್ನು ನಾವು ತೀರ್ಥ ರಾಜ್ಯವೆಂದು ಕರೆಯುತ್ತೇವೆ. ಇದು ಅತ್ಯಂತ ಪವಿತ್ರ ಸ್ಥಳ. ಬಿಳಿ ನೀರಿನ ಗಂಗೆ ಕಪ್ಪು ನೀರಿನ ಯಮುನೆಯೊಂದಿಗೆ ಜೊತೆಗೂಡುವ ಪ್ರಯಾಗದಲ್ಲಿ ಮಿಂದವರು ಸ್ವರ್ಗಕ್ಕೆ ಸೇರುತ್ತಾರೆ ಎಂಬ ಪ್ರತೀತಿ ಋಗ್ವೇದದಲ್ಲಿದೆ. ಆದ್ದರಿಂದ ಪ್ರಯಾಗದ ತರುವಾಯ ವಾರಣಾಸಿ, ಸಿದ್ಧಾರ್ಥ ಬುದ್ಧನಾದ ಗಯಾ, ಬಿಹಾರದ ಇಂದಿನ ರಾಜಧಾನಿ ಅಂದಿನ ಪಾಟಲಿಪುತ್ರ, ಪಶ್ಚಿಮ ಬಂಗಾಳದ ಹುಗ್ಲಿ ಹಾಗೂ ಕಲ್ಕತ್ತಾ ನಗರಗಳನ್ನು ಕ್ರಮಿಸಿ ಮುಂದೆ ಬಂಗಾಳ ಕೊಲ್ಲಿಯನ್ನು ಅಪ್ಪಿಕೊಂಡು ಬಂಗಾಳ ಕೊಲ್ಲಿಗೆ ಮಹೋಧಬೆಯನ್ನು ಸೇರುವ ಅತ್ಯಂತ ಪವಿತ್ರ ನದಿ ಗಂಗಾ ನದಿ. ಸುಮಾರು 2,525 ಚದುರ್ ಕಿಲೋಮೀಟರ್ಗಳಷ್ಟು ಹರಿಯುವ ಮೂಲಕ ಬ್ರಹ್ಮಪುತ್ರ ಹಾಗೂ ಸಿಂಧೂ ನದಿಗಳಿಗಿಂತ ಚಿಕ್ಕದಾದರೂ ಭಕ್ತಿ ಶ್ರದ್ಧೆಯಲ್ಲಿ ಭಾರತೀಯರಿಗೆ ಅತ್ಯಂತ ಬಹುದೊಡ್ಡ ನದಿ ಗಂಗಾ ನದಿ. ಇಂಥ ಗಂಗಾ ನದಿ ನಮ್ಮೆಲ್ಲರ ಅತ್ಯಂತ ಪವಿತ್ರ ನದಿ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಮಹಾನ್ ಬಂಡಾಯ ಜರುಗಿದ್ದು ಗಂಗಾ ನದಿ ತೀರದ ಕಾನ್ಪುರದಲ್ಲಿ. ಆದ್ದರಿಂದ ಭಾರತೀಯರೆಲ್ಲರಿಗೂ ಸಹ ಅತ್ಯಂತ ಪರಮ ಪವಿತ್ರ ನದಿ. ಕೇವಲ ಭಾರತೀಯರಿಗಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಸಹಿತ ಗಂಗಾ ನದಿಯ ಜಲ ಅತ್ಯಂತ ಪ್ರಸಿದ್ಧವಾಗಿದೆ. ಗಂಗಾ ನದಿಯ ಜಲ ಅಮೃತಕ್ಕೆ ಸಮಾನ ಎನ್ನುವಂಥ ನಂಬಿಕೆ ಇದೆ. ಪ್ರತಿಯೊಬ್ಬರೂ ಸಹ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಗಂಗಾ ನದಿಯ ಜಲವನ್ನು, ಗಂಗಾ ನದಿಯ ತೀರ್ಥವನ್ನು ಸೇವಿಸಬೇಕೆನ್ನುವ ಸಂಪ್ರದಾಯ ಶ್ರದ್ಧೆ ನಮ್ಮ ಸಮಾಜದಲ್ಲಿದೆ. ಆದ್ದರಿಂದ ಇಂಥ ಭಾರತ
ದೇಶದ ಭಾರತಾಂಬೆಯ ಪವಿತ್ರ ನದಿ ಗಂಗಾ ಮಾತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು.